ಸಾರಿ ಪಾಪ ಅವ್ರಿಗೆ ನಿಜ ಗೊತ್ತಿಲ್ಲದೆ ನಮ್ಮಿಬ್ರು ಒಂದೇ ರೂಮಿಗೆ ಕಳಿಸಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇಲ್ಲಿರಲ್ಲ, ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಲ್ಲ. ಮತ್ತೆ ಎಲ್ಲಿ ಹೋಗ್ತೀರಾ? ನಾ ಹೊರಗಡೆ ಹೋಗಿ ಮಲಗ್ತೀನಿ, ನೀವು ಆರಾಮಾಗಿ ಮಲಗಿ. ಒಂದು ನಿಮಿಷ. ಏನಾಯ್ತು? ನೀವು ಹೀಗೆ ಹೊರಗಡೆ ಹೋದರೆ ಅಪ್ಪ ತಾತಂಗೆಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಹೊರಗಡೆ ತುಂಬ ಸೆಕೆ ಇದೆ, ಅದಕ್ಕೋಸ್ಕರ ಹೊರಗಡೆ ಮಲ್ಕೋತಾ ಇದ್ದೀನಿ ಅಂತ ಹೇಳ್ತೀನಿ. ನಿಮ್ಮನ್ನು ಕೇಳಿದ್ರೆ ನೀವು ಹಾಗೆ ಹೇಳಿ. ನಿಜವಾಗ್ಲೂ ನೀವು ಅಪ್ಪ ತಾತನ ಹತ್ರ ಹೇಳಲ್ಲ ತಾನೆ? ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ಗೊತ್ತು ಪವಿತ್ರ ಅವರೇ, ಬಟ್ ನನ್ನ ಮೇಲೆ ನಂಬಿಕೆ ಇಡಿ. ನನಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಖಂಡಿತ ನಿಮ್ಮ ಮನೆಯವ್ರಿಗೆ ಏನೋ ವಿಷಯ ಗೊತ್ತಾಗಲ್ಲ. ಡೋಂಟ್ ವರಿ.